ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರುತಿ ಸುಜುಕಿ ಟು ಇನ್ಫ್ಯೂಸ್ 50,000 crores. ಮಾರುತಿ ಸುಜುಕಿ ಅವರು ಅನೌನ್ಸ್ ಮಾಡಿದ್ದಾರೆ, ಅವರೊಂದು ದೊಡ್ಡ ಇನ್ವೆಸ್ಟ್ಮೆಂಟು ಅಪ್ ಟು 50,000 crores ಬಿಫೋರ್ 2030-31 ಮಾಡ್ತಾರೆ. ಹಾಗೂ ಮೇಜರ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ 45,000 crores ವರೆಗೂ ಪ್ರೊಡಕ್ಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. 40 lakh ವೆಹಿಕಲ್ಸ್ ಪರ್ ಆ್ಯನಮ್ ಕೆಪಾಸಿಟಿ ಇರುತ್ತೆ ಬೈ 2030. ಸದ್ಯಕ್ಕೆ ಇರೋದು ಕೆಪಾಸಿಟಿ ಇರೋದು 20,000 ವೆಹಿಕಲ್ಸ್ ಪರ್ ಆ್ಯನಮ್. ಫಸ್ಟ್ ಫ್ಯಾಕ್ಟ್ರಿ ಓಪನ್ ಆಗೋದು ಹರಿಯಾಣಲ್ಲಿ ಆಗ್ತದೆ. ಅದು ಪ್ರೊಡಕ್ಷನಲ್ಲಿ ಅರ್ಲಿ 2025 ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯನ್ಯುವಲ್ ಕೆಪಾಸಿಟಿ ಅವಾಗ ಇನ್ಕ್ರೀಸ್ ಆಗಿದ್ದು 2,50,000 ಯೂನಿಟ್ಸ್. ಹಾಗೂ ಟೋಟಲ್ ಇನ್ಕ್ರೀಸ್ ಇನ್ ಕೆಪಾಸಿಟಿ ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಲ್ಲಿ 10 lakh ಯೂನಿಟ್ಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 10 ಲಕ್ಷ ಯೂನಿಟ್ಸ್ ಪರ್ ಆ್ಯನಮ್ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡಬೇಕಂದ್ರೆ 22,000 23,000 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ 2030-31 ಅಷ್ಟರೊಳಗೆ 17 ಮಾಡೆಲ್ಸ್ ಏನಿದೆ ಮಾರುತಿ ಸುಜುಕಿ ಹತ್ರ, ಅದು 27 ಮಾಡೆಲ್ಸ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, TCS ಹಿಟ್ಸ್ 52-week ಹೈ ಆನ್ ಬೈಬ್ಯಾಕ್ ನ್ಯೂಸ್. ಇವತ್ತು ಮಾರ್ಕೆಟ್ ವೀಕ್ ಇದ್ರೂ TCS ಶೇರ್ಸ್ 0.5% ಮೇಲೋಗಿತ್ತು. ಯಾಕಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ 11ನೇ ತಾರೀಕು ಅಕ್ಟೋಬರು ಡಿಸೈಡ್ ಮಾಡ್ತಾರೆ ಶೇರ್ ಬೈಬ್ಯಾಕ್ ಮಾಡಬೇಕಾ ಇಲ್ವಾ ಅಂತ. ಅದಕ್ಕೋಸ್ಕರ ಇವತ್ತು 52-week ಹೈನು ಟಚ್ ಆಗಿತ್ತು. ಈ ಬೈಬ್ಯಾಕು TCS ಏನೋ ಮಾಡಿದರೆ ಆವಾಗ 3ನೇ IT ಕಂಪ್ನಿ ಈ ವರ್ಷ ಬೈಬ್ಯಾಕ್ ಮಾಡ್ತಾ ಇರೋದು. ಯಾಕಂದರೆ ಇನ್ಫೋಸಿಸ್ ಹಾಗೂ ವಿಪ್ರೋ ಆಲ್ರೆಡಿ ಬೈಬ್ಯಾಕ್ ಮಾಡಿದ್ದಾರೆ ಈ ವರ್ಷ. ಇನ್ಫೋಸಿಸ್ 9,300 crores ವರ್ತ್ ಬೈಬ್ಯಾಕ್ ಮಾಡಿದ್ದಾರೆ ಫೆಬ್ರವರಿ 2023. ಹಾಗೂ ವಿಪ್ರೋ ಅವ್ರದ್ದು ಲಾರ್ಜೆಸ್ಟ್ ಎವರ್ ಬೈಬ್ಯಾಕು ಜೂನ್ 2023 ಮಾಡಿದ್ರು 12,000 crores ವರ್ತು. TCS ರೆವಿನ್ಯೂ ಗ್ರೋತ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಕ್ವಾರ್ಟರ್, ಅಂದರೆ ಏಪ್ರಿಲ್ ಟು ಜೂನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ 1% ಗ್ರೋತ್ ಮಾತ್ರ ಆಗ್ಬೋದು ಅಂತ ಬ್ರೋಕರೇಜ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಆ ಥರ ಇದೆ. ಹಾಗೂ TCS ಪ್ರೈಸ್ ಟಾರ್ಗೆಟ್ ಮಾರ್ಗನ್ ಸ್ಟ್ಯಾನ್ಲಿ ಪ್ರಕಾರ 3,730. ಸೊ ಇವತ್ತಿನ ಶೇರ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಅರೌಂಡ್ 2.5% ಇಲ್ಲಿಂದ ಮೇಲೆ ಹೋಗ್ಬೋದು ಅಷ್ಟೇ. ನ್ಯೂಸ್ ನಂಬರ್ 3, ಡಿಮ್ಯಾಟ್ ಅಕೌಂಟ್ಸ್ ರೈಸ್ 26% ಟು 12.97 crores. ಸೆಪ್ಟೆಂಬರಲ್ಲಿ 26% ಜಾಸ್ತಿ ಆಯಿತು ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ ಸೆಪ್ಟೆಂಬರು. ಟೋಟಲ್ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಈಗ ಇಂಡಿಯಾದಲ್ಲಿ 12.97 crores ಇದೆ. ಹಾಗೂ ಸೆಪ್ಟೆಂಬರಲ್ಲಿ 30.6 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿತ್ತು ಇಂಡಿಯಾದಲ್ಲಿ. ಇದು 31 lakhsಗಿಂತ ಸ್ವಲ್ಪ ಕಮ್ಮಿ ಬಂದಿದೆ ಇನ್ ಆಗಸ್ಟ್ 2023. ಆದರೆ ಸೆಕೆಂಡ್ ಕನ್ಸೆಕ್ಯೂಟಿವ್ ಮಂತು 30 ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ಗಿಂತ ಜಾಸ್ತಿ ಓಪನ್ ಆಗಿದ್ದು ಒಂದೇ ತಿಂಗಳಲ್ಲಿ. ಸೆಪ್ಟೆಂಬರ್ಲಿ ಹೈಯೆಸ್ಟ್ ನಂಬರ್ ಆಫ್ IPOಸ್ ಆಗಿದೆ. 13 years ಹೈ ಇದು. 14 ಕಂಪ್ನೀಸ್ ಅವರ IPO ಲಾಂಚ್ ಮಾಡಿದರು. ಹಾಗೂ ಟೋಟಲ್ ಕಲೆಕ್ಷನ್ ಅಪ್ರಾಕ್ಸಿಮೇಟ್ಲಿ 11,800 ಕೋಟಿ ಆಗಿತ್ತು. ಫಾರಿನ್ ಇನ್ವೆಸ್ಟರ್ಸ್ ಆದರೆ ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಮಂತ್ 15,000 to 16,000 crores ವರ್ತ್ ಶೇರ್ಸ್ನ ಸೇಲ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ಮ್ಯಾನ್ ಫೈನ್ಸ್ ₹753 crores ಇನ್ ಚೆನ್ನೈ. ಒಬ್ಬರು ಚೆನ್ನೈಯಲ್ಲಿ ಅವರ ಅಕೌಂಟಲ್ಲಿ ಸಡನ್ ಆಗಿ ಬ್ಯಾಲೆನ್ಸ್ ಚೆಕ್ ಮಾಡುವಾಗ 753 crores ಜಮಾ ಆಗಿತ್ತು. ಇದು ಮೊನ್ನೆ ಸ್ಯಾಟರ್ಡೆ ರಿಪೋರ್ಟ್ ಆಗಿದೆ. ಹಾಗೂ ಅವರು ಆ್ಯಕ್ಚುಲಿ 2,000 ರೂಪಾಯಿ ಅವರ ಫ್ರೆಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರಂತೆ. ಅದಾದಮೇಲೆ ಬ್ಯಾಲೆನ್ಸ್ ಎಷ್ಟು ಅಂತ ನೋಡುವಾಗ ಅವರಿಗೆ ಶಾಕ್ ಆಯಿತು. 753 crores ಆಗಿತ್ತು ಅವರ ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ. ಮತ್ತೆ ಅವ್ರು ಇಮಿಡಿಯೇಟ್ ಆಗಿ ಅವರ ಬ್ಯಾಂಕಿಂಗ್ ಇನ್ಫಾರ್ಮ್ ಮಾಡುವಾಗ ಬ್ಯಾಂಕ್ ಹೇಳಿದರು, ಇದು ಬೈ ಮಿಸ್ಟೇಕ್ ಟೆಕ್ನಿಕಲ್ ಫಾಲ್ಟಲ್ಲಿ ಆಗಿದೆ, ನೀವು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಆ ಎಂಟ್ರಿನ ರಿವರ್ಸ್ ಮಾಡ್ತೀವಿ ಅಂತ. ಅದೇ ಥರ ಒಬ್ಬರು ಟ್ಯಾಕ್ಸಿ ಡ್ರೈವರ್ ಚೆನ್ನೈಯಲ್ಲಿ ಅವ್ರಿಗೂ 9,000 crores ಅವರ ಬ್ಯಾಂಕ್ ಅಕೌಂಟಲ್ಲಿ ಜಮಾ ಆಗಿತ್ತು. ಇದೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಅವರ ಬ್ಯಾಂಕ್ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ಹೇಳಿದ್ದಾರೆ. ಯಾಕಂದರೆ ಇದು ಬೇರೆ ಅಕೌಂಟಿಗೆ ಏನೋ ಟ್ರಾನ್ಸ್ಫರ್ ಆಗೋ ದುಡ್ಡು ಇವರ ಅಕೌಂಟ್ಸ್ಗೆ ಬೈ ಮಿಸ್ಟೇಕ್ ಕ್ರೆಡಿಟ್ ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಎಲೆಕ್ಷನ್ ಕಮಿಷನ್ 5 ಸ್ಟೇಟ್ ಎಲೆಕ್ಷನ್ಸ್ ಡೇಟ್ಸನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಸ್ಗೆ. ಯಾಕಂದರೆ ಇಲ್ಲಿ ಹೇಗೆ ಕಾಂಗ್ರೆಸ್ ಹಾಗೂ BJP ಪರ್ಫಾರ್ಮ್ ಮಾಡ್ತಾರೆ ಅದರ ಪ್ರಕಾರ ಗೆಸ್ ಮಾಡ್ಬೋದು ನೆಕ್ಸ್ಟ್ ಇಯರ್ದು ಎಲೆಕ್ಷನ್ ಯಾವ ಥರ ಇರ್ಬೋದು ಅಂತ. ಮಿಜೋರಾಮಲ್ಲಿ 7ನೇ ತಾರೀಕು ನವಂಬರು ಎಲೆಕ್ಷನ್ಸು, ಮಧ್ಯಪ್ರದೇಶಲ್ಲಿ 17ನೇ ತಾರೀಕು ನವಂಬರು, ಛತ್ತೀಸ್ಗಢಲ್ಲಿ 2 ಫೇಸಲ್ಲಿ ಆಗ್ತದೆ 7th ನವಂಬರ್ ಹಾಗೂ 17th ನವಂಬರ್, ರಾಜಸ್ಥಾನಲ್ಲಿ 23ನೇ ತಾರೀಕು ನವಂಬರು ಹಾಗೂ ತೆಲಂಗಾಣಲ್ಲಿ 30ನೇ ತಾರೀಕು ನವಂಬರು. ಕೌಂಟಿಂಗ್ ಆಫ್ ವೋಟ್ಸು ಎಲ್ಲ ಸ್ಟೇಟಿಗೆ 3ನೇ ತಾರೀಕು ಡಿಸೆಂಬರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 141 ಪಾಯಿಂಟ್ ಡೌನು, 19,512 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 483 ಪಾಯಿಂಟ್ಸ್ ಡೌನು, 65,512 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ಸ್ ಆಲ್ ಓವರ್ ದ ವರ್ಲ್ಡ್ ಯಾಕೆ ಬಿದ್ದಿದೆ ಅಂದರೆ ಇಸ್ರೇಲ್ ವಾರು ನಿಮಗೆ ಮೊನ್ನೆನೇ ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡಿದ್ದೀನಿ. ಅಥವಾ ನಾಳೆ ರಿಕವರಿ ಆಗುತ್ತಾ ಅಂತ ನೋಡಬೇಕಾಗುತ್ತೆ.
ಇವತ್ತು ನಿಫ್ಟಿ 19,481ವರೆಗೂ ಬಿದ್ದಿತ್ತು. ಆದರೆ ನನ್ನ ಪ್ರಕಾರ ಇದು ದೊಡ್ಡ ಫಾಲ್ ಆಗಿಲ್ಲ. ಸೊ 0.7% ನಾರ್ಮಲ್ ಫಾಲು, ತುಂಬ ಏನು ಇಂಪ್ಯಾಕ್ಟ್ ಆಗಿಲ್ಲ. ಪಾಯಿಂಟ್ ನಂಬರ್ 2, today's top Nifty 50 gainers and losers. Top gainers Dr. Reddy's Lab 1.29% up, HCL Tech 0.96% up, Tata Consumer Products 0.67% up. Top losers Adani Ports 4.9% down, Hero Motocorp 2.73% down, HDFC Life 2.5% down. Point number 3, today's top Nifty Next 50 gainers and losers. Top gainers Colgate 0.4% up, Siemens 0.25% up, Varun Beverages 0.2% up. Top losers Adani Wilmar 3.44% down, Tata Power 3.38% down, Adani Energy 3.36% down. Point number 4, advance decline ratio for NSE. Advances 433 ಸ್ಟಾಕ್ಸ್ ಮಾತ್ರ, ಕಮ್ಮಿ ಆಗಿದ್ದು 1703. ಸೊ 20% ಅಪ್, 80% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5820 per gram, ಸಿಲ್ವರ್ 69 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.27 rupees, €1 87.76 rupees. Point number 7, stocks near 52-week high. Angel 1 2069 52-week high, closing 2040. BSE 1440 52-week high, closing price 1384. ಹಾಗೂ ಆಯಿಲ್ ಇಂಡಿಯಾ 318 52-week high, closing price 311. Point number 8, stocks near 52-week low. Adani Total Gas 52-week low 588, closing price 590. Point number 9, global cues today. Hong Kong markets 0.18% up, Japan 0.26% down, Germany 0.46% down, France 0.2% down, UK 0.29% up, ಹಾಗೂ ನ್ಯಾಸ್ಡ್ಯಾಕ್ 1.6% ಅಪ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಐ ಅಥವಾ ಇನ್ಫಾರ್ಮೇಟಿವ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.